ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪರ್ಫೆಕ್ಟ್ ಸ್ಟಿಚ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ನೋಡಿ, ಈ ಥರ ಬಟ್ಟೆ ಎಷ್ಟಿದೆ, ಕ್ಯಾನ್ವಸ್ನ ಕೂಡ ಅಷ್ಟೇ ಕಟ್ ಮಾಡ್ಕೊಳ್ಳಿ. ಫ್ರೇಮ್ ಆಚೆ ತೆಗೆದೇನೆ ಅಲ್ಲಿ ಗ್ಯಾಪ್ ಇದೆಯಲ್ಲ, ಅಲ್ಲಿಗೆ ಆ ಕಡೆ ತೆಗೆದಿಟ್ಕೊಂಡ್ರೆ ನಿಮಗೆ ಫ್ರೇಮ್ ಈಚೆ ತೆಗೆಯೋ ಅವಶ್ಯಕತೆ ಇರೋಲ್ಲ. ಈಸಿ ಅನಿಸುತ್ತೆ. ಫ್ರೇಮ್ನ ಈಚೆ ತೆಗೆದು ನಾವು ಡಿಸೈನ್ ಹಾಕೋದಕ್ಕಿಂತ ಈ ಥರ ಹಾಕೋದ್ರಿಂದ ಈಸಿ ಅನಿಸುತ್ತೆ. ನೋಡಿ, ತೋರಿಸ್ತೀನಿ ನಿಮಗೆ ಯಾವುದು ಈಸಿ ಅನಿಸುತ್ತೋ ನೀವು ಆ ಥರ ಮಾಡ್ಬೋದು. ಇದು ಬೋಟ್ ನೆಕ್ ಡಿಸೈನು, ಅದಕ್ಕೆ ನಾನು ಆ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಶೇಪ್ ಕೊಟ್ಟಿಲ್ಲ. ಬೋಟ್ ನೆಕ್ಕಿಗೇನು ಶೇಪ್ ಕೂಡ ಅವಶ್ಯಕತೆ ಇಲ್ಲ, ಯಾಕೆಂದರೆ ಒಂದು ರೆಫ್ರೆನ್ಸ್ ಲೈನ್ ಹಾಕ್ಕೊಂಡ್ರೆ ಸಾಕು, ನಮ್ಗೆ ಅಲ್ಲಿಂದ ಅಲ್ಲಿಗೆ ಡಿಸೈನ್ ಬರುತ್ತೆ ಅಂತ. ಡಿಸೈನ್ ನಂಬರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂಬರ್ನ ಸೆಲೆಕ್ಟ್ ಮಾಡಿ ಓಕೆ ಕೊಟ್ಟ ಮೇಲೆ ಮತ್ತು ಲಾಸ್ಟ್ ಡಿಸೈನಿಗೆ ರೆಸ್ಯೂಮ್ ಪ್ಲೇಯಿಂಗ್ ಅಂತ ಏನೋ ಹೋಗುತ್ತೆ, ಅದನ್ನು ಡಿಲೀಟ್ ಮಾಡಿ ಓಕೆ ಕೊಟ್ಟು ನಮ್ಮ ಡಿಸೈನ್ನ ನಂಬರ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಡಿಸೈನು ಆನ್ ಆಗುತ್ತೆ. ನೋಡಿ, ಥ್ರೆಡ್ನ ಯಾವ ಥರ ತೊಗೋಬೇಕು ಅಂತ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂದರೆ, ಯಾವ ಥ್ರೆಡ್ಡು, ಬಾರ್ಡರ್ ಕಲರು, ಯಾವ ಕಲರ್ ಎಲ್ಲಿಗೆ ಹಾಕಬೇಕು, ಸ್ಯಾರಿ ಕಲರ್ ಎಲ್ಲಿಗೆ ಹಾಕಬೇಕು ಅಂತ ಗೊತ್ತಾಗಿಲ್ಲ ಅಂದರೆ ಮೇಯ್ನ್ ಟಿಪ್ ಏನಂದರೆ, ಫಸ್ಟ್ಗೆ ಏನು ಡಿಸೈನ್ ಬರುತ್ತೆ ಅದಕ್ಕೆ ಸ್ಯಾರಿ ಕಲರ್ನ ಯೂಸ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಫಸ್ಟ್ಗೆ ಏನು ಡಿಸೈನ್ ಬರುತ್ತೆ ಅದು ನಿಮಗೆ ಜಾಸ್ತಿ ಡಿಸೈನ್ ಅನ್ನೋದು ಬರುತ್ತೆ. ಆವಾಗ ಸ್ಯಾರಿ ಕಲರ್ನ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸ್ಯಾರಿ ಕಲರ್ನ ನಾವು ಜಾಸ್ತಿ ಯೂಸ್ ಮಾಡಿದಷ್ಟು ಡಿಸೈನು ಹೈಲೈಟಾಗಿ ಕಾಣಿಸುತ್ತೆ. ನೋಡಿ, ಈ ಥರ ಕೊಟ್ಟ ಮೇಲೆ ಸ್ಕಿಪ್ ಸ್ಟಿಚ್ ಕೊಟ್ಕೊಬೇಕು ನೀವು. ಏಕೆಂದರೆ ಡಿಸೈನ್ ಎಲ್ಲಿಂದ ಎಲ್ಲಿಗೆ ಬರುತ್ತೆ ಅಂತ. ಸ್ಕಿಪ್ ಸ್ಟಿಚ್ ಅಂದರೆ ನೀಡಲ್ನ ರೈಸ್ ಮಾಡಿಬಿಟ್ಟು ಪ್ಲಸ್ ಮಾರ್ಕ್ ಇರುತ್ತೆ ಅಲ್ವಾ, ಅದನ್ನು ಮಾರ್ಕಿಂದ ಪ್ರೆಸ್ ಮಾಡ್ತಾ ಹೋದರೆ ಅದು ಎಲ್ಲಿಂದ ಎಲ್ಲಿಗೆ ಬರುತ್ತೆ ಅಂತ ಗೊತ್ತಾಗುತ್ತೆ. ನೋಡಿ, ಸ್ವಲ್ಪ ನನಗೆ ಆ ಕಡೆ ಬೇಕಿತ್ತು, ಅದಕ್ಕೆ ನಾನು ಮತ್ತೆ ಬಟ್ಟೆನ ಆ ಕಡೆ ಎಳ್ಕೊಂಡು ಫಿಕ್ಸ್ ಮಾಡ್ಕೋತಿದ್ದೀನಿ. ಗ್ರಿಪ್ ಅನ್ನೋದು ಸಿಗುತ್ತೆ ನಿಮಗೆ. ಈ ಥರ ಮಿಷಿನ್ ಮೇಲೆ ಬಟ್ಟೆ ಹಾಕೊಳ್ಳೋದ್ರಿಂದ ಗ್ರಿಪ್ ಅನ್ನೋದು ಸಿಗುತ್ತೆ. ನೋಡಿ, ಇವಾಗ ಮತ್ತೆ ಚೆಕ್ ಮಾಡ್ಕೋತಿದ್ದೀನಿ, ಕರೆಕ್ಟಾಗಿ ಬರ್ತಿದೆ ನನಗೆ. ಡಿಸೈನ್ನ ಆನ್ ಮಾಡಿ. ಇದಕ್ಕೆ ಮೇಯ್ನ್ ಟಿಪ್ ಏನಂದರೆ, ಇವಾಗ ಡಿಸೈನ್ ನಮಗೆ ರೈಟ್ ಸೈಡ್ ಬೇಕಂದರೆ ರೈಟ್ ಸೈಡಿಗೆ ಬಟ್ಟೆ ಅನ್ನೋದನ್ನ ಜಾಸ್ತಿ ಬಿಟ್ಕೊಂಡು ಲೆಫ್ಟ್ ಸೈಡ್ಗೆ ಕಡಿಮೆ ಬಿಟ್ಕೊಬೇಕು. ಆವಾಗ ಡಿಸೈನು ನಾವು ಎಲ್ಲಿಗೆ ಮೂವ್ ಮಾಡಿದ್ರೂ ಮೂವ್ ಆಗುತ್ತೆ. ಅಗ್ಲಗ್ಲ ಫ್ರೇಮ್ ತೆಗೆಯೋ ಅವಶ್ಯಕತೆ ಇರೋದಿಲ್ಲ. ಈ ಥರ ಎಲ್ಲ ಸೆಟ್ ಮಾಡಿದ್ಮೇಲೆ ಕ್ಲಿಪ್ಸ್ನ ಹಾಕ್ಕೊಳ್ಳಿ. ಮುಂಚೆನೇ ನೀವು ಕ್ಲಿಪ್ಸ್ ಹಾಕಿ ಚೆಕ್ ಮಾಡೋದಕ್ಕೆ ಹೋದರೆ ಮತ್ತೆ ನಾವು ಬಟ್ಟೆ ಚೇಂಜ್ ಮಾಡಬೇಕು ಅಂದರೆ ಕ್ಲಿಪ್ಸ್ ಎಲ್ಲ ತೆಗಿಬೇಕಾಗುತ್ತೆ. ನೋಡಿ, ಇವಾಗ ಡಿಸೈನು ಆನ್ ಮಾಡಿದ್ದೀನಿ. ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅಂತ ಮಾರ್ಕ್ ಎಷ್ಟಿದೆಯೋ ಅಷ್ಟಕ್ಕೆ ಕರೆಕ್ಟಾಗಿ ಡಿಸೈನ್ ಬರ್ತಿದೆ. 68 ನಿಮಿಷ ಇದೆ ಈ ಡಿಸೈನು. ನೋಡಿ, ನಿಮಗೇನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ನೋಡಿ, ಡಿಸೈನ್ ರನ್ ಆಗ್ತಿದೆ. ರೈಸ್ ಪ್ರೆಷರ್ ಫುಟ್ ಅಂತ ಬರುತ್ತೆ. ಓಕೆ ಕೊಡಿ. ಓಕೆ ಕೊಟ್ಟ ಮೇಲೆ ನಿಮಗೆ ನೆಕ್ಸ್ಟ್ ಬೇರೆ ಕಡೆ ಸೈಡ್ದು ಡಿಸೈನು ಬರುತ್ತೆ. ನೋಡಿ, ಈ ಥರ ಡಿಸೈನ್ ಕಂಪ್ಲೀಟ್ ಆದಮೇಲೆ ವಿಡಿಯೋ ಲಾಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಡಿಸೈನ್ ಹಾಕೋದನ್ನು ತೋರಿಸಿಲ್ಲ, ಜಸ್ಟ್ ರನ್ ಮಾಡೋದನ್ನು ಮಾತ್ರ ತೋರಿಸ್ತಿದ್ದೀನಿ. ನೋಡಿ, ಈ ಥರ ನಾವು ಡಿಸೈನ್ ಏನು ಹಾಕ್ಕೊಂಡಿರ್ತೀವಿ ಅದನ್ನು 1 ಇಂಚು ಬಿಟ್ಕೊಳ್ಳಿ ಫ್ರೇಮ್ ಒಳಗೆ. 1 ಇಂಚು ಅಥವಾ 1.5 ಇಂಚು ಫ್ರೇಮಿಗೆ ಆಗಂಗಿರಲಿ. ಆವಾಗ ನಮಗೆ ಡಿಸೈನ್ಗೆ ಸೆಟ್ ಮಾಡೋದಕ್ಕೂ ಈಸಿ ಆಗುತ್ತೆ. ಅಗ್ಲಗ್ಲ ಫ್ರೇಮ್ ತೆಗೆಯೋ ಅವಶ್ಯಕತೆ ಇರೋದಿಲ್ಲ. ಮಿಷಿನ್ ಒಂದೇ ಆದರೂ ಕೂಡ ಫಿನಿಶಿಂಗ್ ಅನ್ನೋದು ಬೇರೆ ಬೇರೆ ಥರ ಬರುತ್ತೆ. ಏಕೆ ಅಂದರೆ ನಾವು ಹೆಂಗೆ ಫ್ರೇಮ್ ಹಾಕ್ತೀವಿ ಅಥವಾ ಯಾವ ಕಲರ್ನ ಯೂಸ್ ಮಾಡ್ತೀವಿ, ಡಿಸೈನು ಹೇಗೆ ಸೆಟ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನನಗೂ ಸ್ಟಾರ್ಟಿಂಗ್ ಡೇಸಲ್ಲಿ ತುಂಬ ಗ್ರಾಫ್ ಶೀಟ್ ಕೊಟ್ಟಿರ್ತಾರೆ ಅಲ್ವಾ, ಗ್ರಾಫ್ ಶೀಟಲ್ಲಿ ಹಾಕೋಷ್ಟೊತ್ತಿಗೆ 30 ಮಿನಿಟ್ಸ್ ಮೇಲೆ ತೊಗೊತಿದ್ದೆ ನಾನು ಮಾರ್ಕ್ ಮಾಡಿ ಅದನ್ನು ಹಾಕಿ ಸೆಟ್ ಮಾಡೋದಕ್ಕೆ. ಇವಾಗ ವಿತಿನ್ 5 ಮಿನಿಟ್ಸಲ್ಲಿ ಹಾಕ್ಬಿಡ್ಬೋದು. ಬಟ್ಟೆ ಇನ್ನೊಂದು ಸ್ವಲ್ಪ ಕೆಳಗಡೆ ಎಳ್ಕೊಬೇಕು, ಯಾಕೆಂದರೆ ಮತ್ತೆ ಒಳಗಡೆ ಎಳ್ಕೊಂಡ್ರೆ ಬಟ್ಟೆ ಲೂಸ್ ಆಗೋ ಚಾನ್ಸ್ ಇರುತ್ತೆ ಅಂಥೇಳಿ ಬಟ್ಟೆನ ನೀಟಾಗಿ ಟೈಟಾಗಿ ಎಳೆದಿಟ್ಕೊತಿದ್ದೀನಿ. ಎಳೆದ್ಮೇಲೆ ಅಲ್ಲೊಂದು ಲೈನ್ ಇದೆ ಅಲ್ವಾ, ರೆಫ್ರೆನ್ಸ್ ಲೈನು ಲೆಫ್ಟಿಗೆ ಹಾಕ್ಕೊಂಡಿರ್ತೀವಿ ಅಲ್ವಾ, ಅದೇ ಲೈನಿಗೆ ಕರೆಕ್ಟಾಗಿ ರೈಟ್ ಲೈನನ್ನು ನಾವು ಸೆಟ್ ಮಾಡಬೇಕಾಗತ್ತೆ. ಆರೋ ಮಾರ್ಕ್ ಕೊಟ್ಟಿದ್ದಾರೆ, ಅದು ವಿಡಿಯೋದಲ್ಲಿ ತೋರ್ಸೋಕ್ಕಾಗಿಲ್ಲ. ಆ ಕಡೆ ಆರೋ ಮಾರ್ಕ್ ನಾನು ಪ್ರೆಸ್ ಮಾಡ್ತಿರೋದು ನಿಮಗೆ ಕಾಣಿಸ್ತಿಲ್ಲ ಅನಿಸುತ್ತೆ. ನೋಡಿ, ಅದನ್ನು ಎಲ್ಲಿಗೆ ಬೇಕಲ್ಲಿಗೆ ನಾವು ಲೆಫ್ಟು ರೈಟು ಅಥವಾ ಮೇಲೆ ಕೆಳಗೆ ಅಡ್ಜಸ್ಟ್ ಮಾಡಿಕೊಂಡು
ಅದೇ ಪಾಯಿಂಟಿಗೆ ನೀಡಲ್ ಬರಬೇಕು. ಕರೆಕ್ಟಾಗಿ ಆ ಥರ ನೀಡಲ್ನ ಕೆಳಗಡೆ ಇಳಿಸಿ ನೋಡಬೇಕಾಗುತ್ತೆ. ಆ ಪಾಯಿಂಟಿಗೆ ಕರೆಕ್ಟಾಗಿ ನೀಡಲ್ ಇಟ್ವಿ ಅಂದರೆ ನಮಗೆ ಡಿಸೈನ್ ಹೆಚ್ಚು ಕಡಿಮೆ ಆಗೋ ಚಾನ್ಸೇ ಇರೋದಿಲ್ಲ. ಜಾಯಿಂಟ್ ಮಾಡಿರೋದೇ ಗೊತ್ತಾಗಲ್ಲ ನಮಗೆ, ಅಷ್ಟು ಕ್ಲೀನಾಗಿ ಡಿಸೈನ್ ಅನ್ನೋದು ಬರುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ನಮಗೆ ಫುಲ್ ಡಿಸೈನ್ ಕಂಪ್ಲೀಟ್ ಆದಮೇಲೆ ಜಾಯಿಂಟ್ ಮಾಡಿರೋದು ಗೊತ್ತಾಗಲ್ಲ, ಇದು ಒಂದೇ ಸರಿ ಹಾಕಿದ್ದಾರೇನೋ ಅನ್ನೋ ಥರ ಡಿಸೈನ್ ಬರುತ್ತೆ. ಡಿಸೈನ್ ರನ್ ಆಗ್ತಿದೆ. ನಿಮಗೇನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ನೋಡಿ ಬ್ಯಾಕ್ ಡಿಸೈನ್ ಕಂಪ್ಲೀಟ್ ಆಯಿತು. ಇವಾಗ ಫ್ರಂಟ್ ಡಿಸೈನ್ ಹೇಗೆ ಹಾಕೋದು ಅನ್ನೋದನ್ನು ತೋರಿಸ್ತೀನಿ. ಫ್ರಂಟ್ ಡಿಸೈನ್ ಹಾಕೋದಕ್ಕೆ ಮೇಯ್ನ್ ಟಿಪ್ ಏನಪ್ಪ ಅಂದರೆ, ನೀವು ಸ್ಯಾರಿಲಿ ಬ್ಲೌಸ್ ಪೀಸ್ನ ಕಟ್ ಮಾಡ್ಕೊಬೇಕಾದ್ರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಅನ್ನಂಗೆ ಕಟ್ ಮಾಡ್ಕೊಳ್ಳಿ, 1 ಇಂಚ್ ಅಥವಾ 2 ಇಂಚು. ಆವಾಗ ನಿಮಗೆ ಫ್ರೇಮ್ಗೆ ಹಾಕೋದಕ್ಕೆ ಈಸಿ ಆಗುತ್ತೆ. ನೋಡಿ ನಾನು ಎಷ್ಟು ಎಕ್ಸ್ಟ್ರಾ ಕಟ್ ಮಾಡ್ಕೋತೀನಿ ಅಂತ ವಿಡಿಯೋದಲ್ಲಿ ಕಾಣಿಸ್ತಿದೆ ಅಲ್ವಾ ಸ್ಯಾರಿ ಪೀಸು, ಅದು ನಮಗೆ ಫ್ರೇಮ್ಗೆ ಹಾಕ್ಬೇಕಾದ್ರೆ ಆ ಕಡೆಗೆ ಎಡ್ಜಿಗೆ ಸರಿ ಹೋಗುತ್ತೆ. ಇಲ್ಲಾಂದರೆ ನಾವೇನು ಮಾಡಬೇಕಾಗುತ್ತೆ, ಬಟ್ಟೆನ ಜಾಯಿಂಟ್ ಮಾಡ್ಕೋಬೇಕಾಗತ್ತೆ. ನೆಕ್ ಕೆಳಗಡೆ, ಬ್ಯಾಕ್ ನೆಕ್ ಕೆಳಗಡೆ ಕೂಡ ಫ್ರಂಟ್ ನೆಕ್ನ ಹಾಕ್ಕೋಬೋದು, ತಪ್ಪೇನಿಲ್ಲ. ಕೆಲವರು ಏನಂದರೆ ದೊಡ್ಡ ಮಿಷಿನ್ಗಂದರೆ ಅದು ಈಸಿ ಅನಿಸುತ್ತೆ, ಈ ಥರ ಮಿಷಿನ್ಗೆ ಇದೇ ಸರಿ. ಇವಾಗ ನಾವು ಮಧ್ಯಕ್ಕೆ ಹಾಕ್ತೀವಿ ಅಂದ್ಕೊಳ್ಳಿ, ಸ್ಟಿಚ್ ಮಾಡೋರಿಗೂ ಅಷ್ಟೇ ಕಷ್ಟ ಆಗುತ್ತೆ, ಬಟ್ಟೆ ಎಕ್ಸ್ಟ್ರಾ ಮಿಗೋದಿಲ್ಲ. ನೋಡಿ ಇದು ಬಟ್ಟೆ ನಮಗೆ ಫುಲ್ ಸೈಡಿಗೆ ಬರೋದ್ರಿಂದ ಡಿಸೈನ್ ಆರಾಮಾಗುತ್ತೆ. ಇವಾಗ ಮಧ್ಯಕ್ಕೆ ನಾವೇನಾದ್ರು ಹಾಕಿದ್ವಿ ಅಂದರೆ ಆ ಕಡೆ ಈ ಕಡೆ ನಾವು ಡಿಸೈನ್ ರನ್ ಆಗಬೇಕಾದ್ರೆ ಎಲ್ಲರೂ ಹೋದಾಗ ಬಟ್ಟೆ ಫ್ರೇಮ್ ಮೇಲೆ ಬೀಳೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಏನು ಮಾಡಬೇಕು, ಸೈಡಿಗೆ ಫ್ರಂಟ್ ಹಾಕೋಬೇಕು ಆದಷ್ಟು. ನೋಡಿ ನಾವು ಸ್ಯಾರಿ ಪೀಸ್ನ ಬಿಟ್ಕೊಂಡಾಗ ನಮಗೆ ಬಟ್ಟೆ ಜಾಯಿಂಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅವರೇ ಏನಾದ್ರು ಬ್ಲೌಸ್ ಪೀಸ್ ಇನ್ ಕೇಸ್ ಕಟ್ ಮಾಡಿ ತಂದುಕೊಟ್ರು ಅಂದರೆ ನೋಡಿ ನೆಕ್ ಕೆಳಗಡೆ ಹಾಕೋತಿರೋ ಅಥವಾ ಬಟ್ಟೆ ಜಾಯಿಂಟ್ ಮಾಡಿ ಕೂಡ ಹಾಕ್ಕೋಬೋದು. ಬಟ್ಟೆನ ಟೈಟಾಗಿ ಎಳೆದಿಟ್ಕೊಂಡು ಇದರಲ್ಲೂ ಕೂಡ ನಾನು ಫಸ್ಟ್ಗೆ ಸ್ಟಿಚ್ನ ಸ್ಕಿಪ್ ಕೊಟ್ಬಿಟ್ಟು ನೋಡ್ತೀನಿ ಎಲ್ಲಿಂದ ಎಲ್ಲಿಗೆ ಬರುತ್ತೆ ಅಂತ. ಇದು ಕಂಪಲ್ಸರಿ. ನೀವು ಒಂದೇ ಸರಿ ನಾವು ನೆಕ್ಕಿಗೆ ಏನು ಮಾಡಿರ್ತೀವಿ, ಬಿಡಪ್ಪ 1/2 ಇಂಚ್ ಅಲ್ವಾ ಆ ಕಡೆ ಈ ಕಡೆ ಆದರೂ ನಡೆಯುತ್ತೆ ಅಂದರೆ ಅದು ನಿಮಗೆ ಡಿಸೈನ್ ಸರಿಯಾಗಿ ಬರೋದಿಲ್ಲ. ಯಾರಾದರೂ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ನಾನು ಫ್ರೀಯಾಗಿ ನಿಮಗೆ ಹೇಗೆ ಡಿಸೈನ್ ಫುಲ್ ಇನ್ಫಾರ್ಮೇಷನ್ ಡೈಲಿ ಅಥವಾ ದಿನ ವಿಡಿಯೋ ಹಾಕ್ತಾ ಹೋಗ್ತೀನಿ. ನೀವು ಮಾಡಬೇಕಾಗಿರೋದಿಷ್ಟೇ, ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿದ್ರೆ ನನಗೂ ಮೋಟಿವೇಶನ್ ಆಗುತ್ತೆ ವಿಡಿಯೋ ಮಾಡೋದಕ್ಕೆ. ಯೂಸ್ ಆಗ್ತಿದೆ, ನಾನು ವಿಡಿಯೋ ಮಾಡ್ತಿರೋದು ಯೂಸ್ ಆಗ್ತಿದೆಯಾ ಇಲ್ವಾ ಅನ್ನೋದು ನನಗೂ ಗೊತ್ತಾಗುತ್ತೆ. ನೋಡಿ ಈ ಥರ ಸ್ಕಿಪ್ ಕೊಟ್ಮೇಲೆ ಸ್ಟಿಚ್ನ ನೀಡಲ್ನ ಕೆಳಗಡೆ ಬಿಟ್ಬಿಟ್ಟು ಆನ್ ಮಾಡ್ಕೊಳ್ಳಿ. ಕ್ಲಿಪ್ನ ಹಾಕೋದು ಕಂಪಲ್ಸರಿ. ನೋಡಿ ಈ ಥರ ಫ್ರಂಟಿಗೆ ಕ್ಲಿಪ್ ಹಾಕಬೇಕು ಅಂದರೆ ಕ್ಯಾನ್ವಾಸು ಮತ್ತು ಬಟ್ಟೆನ ಆ ಕಡೆ ಸೇರಿಸಿ ಕ್ಲಿಪ್ ಹಾಕೋದ್ರಿಂದ ಟೈಟಾಗಿ ಕೂತ್ಕೊಳ್ಳುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ನೆಕ್ನ, ಇವಾಗ ಅರ್ಧ ನೆಕ್ ಬಂದಿರುತ್ತೆ, ಅದಕ್ಕೆ ಮೇಲ್ಗಡೆ ಇನ್ನೊಂದು ಸ್ವಲ್ಪ ಬೇಕಾಗಿರುತ್ತೆ ಡೀಪ್ ಜಾಸ್ತಿ ಇದ್ದಾಗ, ಅದನ್ನು ಹೇಗೆ ಜಾಯಿಂಟ್ ಮಾಡೋದು ಅನ್ನೋದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅಥವಾ ನಿಮಗೇನಾದ್ರು ಬೇರೆ ಟಾಪಿಕ್ ಬಗ್ಗೆ ಬೇಕಂದರೆ, ಥ್ರೆಡ್ ಕಟ್ ಆಗ್ತಿದ್ರೆ ಅಥವಾ ಥ್ರೆಡ್ ಹೋಗಿ ಸಿಗಾಕೊಂತಿದ್ರೆ, ಮಿಷಿನ್ ಕ್ಲೀನಿಂಗ್ ಬಗ್ಗೆ ಏನಾದ್ರು ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ ಕೇಳಿ, ನಾನು ಅದ್ರ ಬಗ್ಗೆನೇ ವಿಡಿಯೋ ಮಾಡ್ತೀನಿ. ವಿಡಿಯೋ ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಫುಲ್ಲು ತೋರಿಸಿಲ್ಲ. ನೋಡಿ ಫ್ರಂಟ್ ನೆಕ್ನ ಜಾಯಿಂಟ್ ಮಾಡಿ ತೋರಿಸ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದರೆ ನಾನು ನಿಮಗೆ ಸ್ಲೀವ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸ್ಲೀವ್ ಈಸಿ ಇರುತ್ತೆ, ಮಾಮೂಲಿ ಒಂದು ಸೈಡ್ ಹಾಕ್ಕೊಂಡು ಆರಾಮಾಗಿ ಹಾಕ್ಕೋಬೋದು. ಮೇಯ್ನ್ ಬ್ಯಾಕು ಫ್ರಂಟು ಹೇಗೆ ಸೆಟ್ ಮಾಡ್ಕೋತೀರ ಅನ್ನೋದು ಇಂಪಾರ್ಟೆಂಟು. ಈ ವಿಡಿಯೋ ನಿಮ್ಗೇನಾದ್ರು ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನೋಡಿ, ಥ್ಯಾಂಕ್ ಯು.